ಮುಂದಿನ ಕಾರ್ಯಕ್ರಮ ಮೇಡ್ ಇನ್ ಇಂಡಿಯಾ. ಹಿಂದೆ ಹೋಗ ಹಂಗೆ ಮುಂದೆ ಹಾಕು. ಹಲೋ, ಓಕೆ.
80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ಕ್ರೀಡಾಕೂಟಗಳನ್ನು ನಡೆಸಿದ್ದು ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬಹುಮಾನದ ಪ್ರಾಯೋಜಕರು ಶಿವಲಿಂಗೇಗೌಡ ಸರ್ ಅವರು, ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈಗ ಮೊದಲಿಗೆ LKG ಮತ್ತು UKG ಮಕ್ಕಳಿಗೆ ಬಹುಮಾನವನ್ನ ವಿತರಣೆ ಮಾಡ್ತಿದ್ದೇವೆ. ಈಗ LKG ಮಕ್ಕಳಿಗೆ ಕಪ್ಪೆ ಓಟ ಸ್ಪರ್ಧೆಯನ್ನ ಆಯೋಜಿಸಿದ್ವಿ. ಸರ್ ಅವರು ಬಹುಮಾನವನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ವೀಕ್ಷಾ ದ್ವಿತೀಯ ಬಹುಮಾನಗಳನ್ನ ಸಲ್ಲಿಸಬೇಕು. ಪ್ರಥಮ ಸ್ಥಾನ ವಿನಯ್, ಕಳ್ಸು LKG ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಲಿತೇಶ್. ಎಲ್ಲ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಚಪ್ಪಾಳೆ ತಟ್ಟೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಬಹುಮಾನವನ್ನು ವಿತರಣೆ ಮಾಡಿದಂತಹ ಶಿವಲಿಂಗೇಗೌಡ ಸರ್ ಅವರಿಗೆ ಧನ್ಯವಾದಗಳು. ವರ್ಣಿಕಾ, ದ್ವಿತೀಯ ಬೃಂದ, ತೃತೀಯ ಚಿನ್ಮಯಿ. ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನು ನಾವು ಎಷ್ಟು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೇನು? ನೀವೇ ಮೋಡ ಬಯಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ? ನೀರು ಹಾಯಿಸಿ ನಾಟಿ ನೆತ್ತೀರಾ? ಹೊಳೆ ಒತ್ತೀರಾ? ತಡಿದಾರಿಗೆ ಅಂಬಳಿ ಕಾಯಿಸಿ ಕೊಟ್ಟೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ? ನೆಟ್ಟರೆ ಇಷ್ಟರೆ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಹಳೆ ಕೆಂಪು ಮುಸುಡಿಯ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಹತ್ತಿರ ಕಪ್ಪ ಕೇಳಿದ ತಪ್ಪಿಗೆ ನಿಮ್ಮನ್ನ ಸೀಳಿ ಬಿಡುವೆ. ಹೋಗಿ ಪ್ರಾಣ ಉಳಿಸಿಕೊಳ್ಳಿ. ಹಲಾಲ ಮಾಡೆ, ಹಲಾಲ ಮಾಡೆ, ಹಲಾಲ ಮಾಡೆ. ನಿಮಗೇಕೆ ಕೊಡಬೇಕಪ್ಪ? ಕಪ್ಪು ತಿನ್ನ ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸ್ತದೆ, ಭೂಮಿ ಬೆಳೆ ಬೆಳೆತದೆ, ನಿಮಗೇಕೆ ಕೊಡಬೇಕಪ್ಪ? ನಿಮ್ಮೆಲ್ಲ ಮುಂದಿಗೆ ಉತ್ತೀರಾ ಬಿತ್ತೀರಾ? ಹಾಸಿ ನಾಟಿ ನೆತ್ತೀರಾ? ಅಡೆ ಒತ್ತೀರಾ? ನಂದೋರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕಪ್ಪ? ನಿಮ್ಮೆಲ್ಲ ನಮ್ಮ ಅಣ್ಣ ತಮ್ಮ ಉತ್ತೀರಾ ಬಿತ್ತೀರಾ? ನೀರು ಹಾಸಿ ನಾಟಿ ನೆತ್ತೀರಾ? ಹೊರೆ ಒತ್ತೀರಾ? ದೊರೆದೊರೆಗೆ
ಬಿತ್ತೀರಾ ಇವ್ರ ಹಸಿ ನಾಟಿ ನೆತ್ತೀರ ಒಡೆ ಒತ್ತೀರ ದೊಂದರಿಗೆ ಅಂಬಲಿ ಕಾಸಿ ಕೊಡ್ತೀರ ನಿಮಗೇಕೆ ಕೊಡಬೇಕಪ್ಪ ಕಿತ್ತೂರು ಚನ್ನ ಕಿತ್ತೂರು ನಾನಿ ಚೆನ್ನಮ್ಮನು ಕಪ್ಪ ತಪ್ಪಿಕೆ ನಿಮ್ಮ ನಾಲಿಗೆ ಸೀಳಿ ಬಿಡು ಹೋಗಿ ಪ್ರಾಣ ಉಳಿಸಿಕೊಳ್ಳಿ ಅರಾರ ಮಾರೇವ ಅರಾರ ಮಾರೇವ ಅರಾರ ಮಾರೇವ
ನಿಂತ್ಕೊಂಡು ಹಾಕಿ. ಬಿಡಿಸಿ ಕೊಡ್ಲಾ ಈಗ 1, 2, 3 ನಲಿಕಲಿ ಮಕ್ಕಳಿಗೆ ಕ್ರೀಡಾಕೂಟದಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನ ಸ್ಪರ್ಧೆ, ಬಹುಮಾನವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಬಹುಮಾನ ವಿತರಣೆಯನ್ನ ನಮ್ಮ ಮಾಜಿ STMC ಅಧ್ಯಕ್ಷರು ಹಾಲಿ ಸದಸ್ಯರು ಆಗಿರುವಂತಹ ಮಹದೇಶ್ವರ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಕಪ್ಪೆ ಓಟ 1ನೇ ತರಗತಿ ಗಹನ್ಗೌಡ ಪ್ರಥಮ ಸ್ಥಾನ. ಕಳಿಸಿ ಸರ್. ನೆಕ್ಸ್ಟ್ ಚೇರ್ಗಳು ಹೋಯ್ತಬೇಕಲ್ಲ. ಚೇರ್ ಕೊಡ್ಬಿಡ ಬಾ. ಈಗ ಲೆಮನ್ ಅಂಡ್ ಸ್ಪೂನ್ ಮೇಘನ ಧ್ರುವಂತ್ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ದ್ವಿತೀಯ ಸ್ಥಾನ ಪ್ರತಾಪ್ ಗೌಡ. ಬಹುಮಾನ ವಿತರಣೆ ಮಾಡಿದ ಸರ್ವ ಧನ್ಯವಾದಗಳು. ಮುಂದಿನ ಬಹುಮಾನ ದ್ವಿತೀಯ ಸ್ಥಾನ ಲಾವಣ್ಯ. ಕೈ ಕಳಿಸು ಬೇಗ. ಲಾವಣ್ಯ ದ್ವಿತೀಯ. ತೃತೀಯ ಸ್ಥಾನ ಇಂಧನ. ಇಂಧನ ಸಮಾಧಾನಕರ ಬಹುಮಾನ ರೂಪಾಯಶ್ಗೆ ತೃತೀಯ ಸ್ಥಾನ. ಈಗ ಮುಂದಿನ ಕಾರ್ಯಕ್ರಮ Good morning, everyone. 15th August, it is a national conference of India. I love my country. Jai Hind, Jai Bharat. Thank you. This is a studying stage today. 5th August. I wish you happy Independence Day. It is the of India. I love my country very much. Jai Hind, Jai Bharat. Thank you. ಸರ್ ಯಾರು ಮಾಡಿದ್ರು ನೋಡಿ. UKG ಇಂದು ಆಗಸ್ಟ್ 15. ಇದು ನಮ್ಮ ರಾಷ್ಟ್ರೀಯ ಹಬ್ಬ ಆಗಿದೆ. ಜೈ ಹಿಂದ್, ಜೈ ಭಾರತ. ಧನ್ಯವಾದಗಳು. My name is Brunda. I studying in UKG. Today is 5th August and I wish you happy
ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ದ್ವಿತೀಯ ಸ್ಥಾನ ಲತೇಶ್. ಸರ್ ಸ್ವಲ್ಪ ಸಿಂಚನ ಪ್ರಥಮ ಸ್ಥಾನ, ಲಿಖಿತಾ ದ್ವಿತೀಯ ಸ್ಥಾನ, ಪ್ರಕೃತಿ ತೃತೀಯ ಸ್ಥಾನ. ಲೆಮನ್ ಅಂಡ್ ಸ್ಪೂನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಸಿಂಚನ, ದ್ವಿತೀಯ ಲಿಖಿತ್, ತೃತೀಯ ಸ್ಥಾನ ಪ್ರಕೃತಿ. ಓಟದ ಸ್ಪರ್ಧೆ. ಸುನೀತಾರವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆಯನ್ನು
ತೃತೀಯ ಸ್ಥಾನ ಯೋಗಶ್ರೀ ಮತ್ತು ಸಿಂಧು. ಸರ್ ಇನ್ನೊಂದು ಮಹಾದೇವರವರಿಗೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಮ್ಯೂಸಿಕಲ್ ಚೇರ್, ಈ ಒಂದು ಬಹುಮಾನ ವಿತರಣೆಯನ್ನ ಮಂಜುಳಾ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ವರ್ಷಿಣಿ ಪ್ರಥಮ ಸ್ಥಾನ, ಧೃತಿ ದ್ವಿತೀಯ ಸ್ಥಾನ, 5ನೇ ತರಗತಿ ಧೃತಿ. ಯೋಗೇಶ್ವರಿ ಗೌಡ ತೃತೀಯ ಸ್ಥಾನ, ಇಂಚರ ಸಮಾಧಾನಕರ ಇಂಚರ ಬಹುಮಾನವನ್ನು ವಿತರಣೆ ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಮತ್ತು ಪೋಷಕರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ಸ್ನೇಹಿತರೇ, ಎಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತೇವೆ. ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆಯಿತು. ನಾವು ಇಂದು ಮುಕ್ತಿವಾದ ಗಾಳಿಯಲ್ಲಿ ಉಸಿರಾಡುತ್ತಿದ್ದೇವೆ ಎಂದರೆ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ನೂ ಮುಂತಾದ ಮಹಾನ್ ನಾಯಕರ ತ್ಯಾಗವೇ ಕಾರಣ. ಈ ವೀರ ನಾಯಕರನ್ನು ನಾವು ಯಾವಾಗಲೂ ಗೌರವಿಸಬೇಕು. ತ್ರಿವರ್ಣ ಧ್ವಜವು ನಮ್ಮ ದೇಶದ ಹೆಮ್ಮೆ, ಸ್ವಾತಂತ್ರ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ್ದ ನಾವೆಲ್ಲರ ಭಾರತೀಯರು ಎಂಬ ಹೆಮ್ಮೆಯ ಭಾವನೆಯು ನಮ್ಮ ಹೃದಯದಲ್ಲಿ ಸದಾ ಇರಲಿ ಎಂಬ ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ.